ಬೆಳಗಿನ ಜಾವ ಸುಮಾರು 11:30ಕ್ಕೆ ರಸ್ತೆ ಅಪಘಾತದಲ್ಲಿ ಓರ್ವ ವಿದ್ಯಾರ್ಥಿ ಸಾವಿಗೀಡಾದಂಥ ಘಟನೆ ಹೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೆನ್ನೂರು ಬಾಗ್ಲೂರು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇತ್ತು. ಆ ಒಂದು ರಸ್ತೆ ಅಗಲೀಕರಣವೇ ಈ ರೀತಿಯಾದಂಥ ಘಟನೆಗೆ ಕಾರಣ ಅಂತ ಈಗ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಆ ಒಂದು ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಆ ಒಂದು ವರುಣ್ ಅನ್ನುವಂಥ SSLC ಓದುವಂಥ ವಿದ್ಯಾರ್ಥಿ, 16 ವರ್ಷದ ವಿದ್ಯಾರ್ಥಿ ಆತ ಇವತ್ತು ಆತನ ತಂದೆಗೆ ಹುಷಾರಿರಲಿಲ್ಲ, ಆ ಥರ ಅವರಿಗೆ ಅನಾರೋಗ್ಯ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಮೆಡಿಸಿನ್ನ ತರೋದಕ್ಕಾಗಿ ರಸ್ತೆ ಕ್ರಾಸ್ ಮಾಡ್ತಿರ್ತಾನೆ. ಬೆಳಗಿನ ಜಾವ 11:30 ಸುಮಾರಿಗೆ ಆತ ಮೆಡಿಸಿನ್ ತರೋದಕ್ಕೆ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಆ ಒಂದು ವೈಟ್ ಟ್ಯಾಪಿಂಗ್ ರಸ್ತೆ ಏನಿದೆ, ರಸ್ತೆ ಆಗುವಂಥ ಕಾರಣದಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎರಡೂ ಭಾಗದಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುವಂಥದ್ದು. ಟ್ರಾಫಿಕ್ ಜಾಮ್ ಆಗುವಂಥ ಹಂತದಲ್ಲಿ ಆತ ಇಲ್ಲೇ ವೇಟ್ ಮಾಡ್ತಾನೆ. ಆತ ಸುಮಾರು ಒಂದು 5 ನಿಮಿಷ ಆತ ನಿಂತ್ಕೊತಾನೆ. ಅದಾದ ಬಳಿಕ ಬಿಸಿಲಿನ ಜಾವ ಇರುತ್ತೆ. ಆತ ರಸ್ತೆ ದಾಟುವಂಥ ಸಮಯದಲ್ಲಿ ವೇಗವಾಗಿ ಬಂದಂಥ ಒಂದು ಬಸ್ ಏನಿರುತ್ತೆ, ಖಾಸಗಿ ಬಸ್, ಆತನಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಆ ಒಂದು ಬಾಲಕ ಮೃತಗೀಡಾಗ್ತಾನೆ, ಸಾವಿಗೀಡಾಗ್ತಾನೆ. ಈ ಒಂದು ಘಟನೆಗೆ ಮುಖ್ಯ ಕಾರಣ ಈ ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥ ಈ ಘಟನೆ ಏನಾಯಿತು, ಘಟನೆ ಆದಂಥ ಬಳಿಕ ಈ ಒಂದು ಹೆನ್ನೂರು ಬಾಗ್ಲೂರು ರಸ್ತೆ ಏನಿದೆ, ಈ ರಸ್ತೆಯನ್ನು ತಡೆದು ಸ್ಥಳೀಯರ ಆಕ್ರೋಶ ಕೂಡ ಹೊರಹಾಕ್ತಾರೆ. ನಾವು ರಸ್ತೆಯನ್ನು ಬ್ಲಾಕ್ ಮಾಡ್ತೀವಿ, ಸರ್ಕಾರದವರು ಈ ಒಂದು ಸಮಸ್ಯೆಗೆ ಉತ್ತರವನ್ನು ಹೇಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಬಳಿಕ ಅಲ್ಲಿ ಟ್ರಾಫಿಕ್ ಜಾಮ್ ಆದಂಥ ಹಿನ್ನೆಲೆಯಲ್ಲಿ ಈಗ ಹೆನ್ನೂರು ಬಾನಸವಾಡಿ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರನ್ನು ಕರೆಸಿ ಇಲ್ಲಿ ಬಂದೋಬಸ್ತ್ ನೀಡುವಂತಹ ಕೆಲಸ ಕೂಡ ಆಗುತ್ತೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚಿನ ಒಂದು ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಹೆಚ್ಚಿನ ಒಂದು ಪೊಲೀಸ್ ಫೋರ್ಸ್ನ ಕೂಡ ಇಲ್ಲಿ ಡೆಪ್ಯೂಟ್ ಮಾಡಲಾಗಿದೆ. ಈಗ ಪ್ರಮುಖ ಕಾರಣ ಅಂದರೆ ಈ ಒಂದು ಅಪಘಾತ ಏನಾಗಿದೆ, ವರುಣ್ ಅನ್ನುವಂತಹ ವಿದ್ಯಾರ್ಥಿ ಸಾವು ಏನಾಗಿದೆ, ಇದಕ್ಕೆ ಮುಖ್ಯ ಕಾರಣವೇ ಈ ವೈಟ್ ಟ್ಯಾಪಿಂಗ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 20 ದಿನಗಳ ಹಿಂದೆ ಇದೇ ಒಂದು ರಸ್ತೆ ಕಾಮಗಾರಿ ಆಗ್ತಾ ಇತ್ತು. ಅದೇ ವೇಳೆ ಓರ್ವ ಯುವಕ ಇಲ್ಲಿ ಅಪಘಾತದಿಂದ ಮೃತಗೀಡಾಗಿದ್ದ. ಇದು ಎರಡನೇ ಸಾವು, ಎರಡನೇ ಘಟನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ವೈಟ್ ಟ್ಯಾಪಿಂಗ್ ಕಾಮಗಾರಿ ಸುಮಾರು 3-4 ತಿಂಗಳಿಂದ ಆಗ್ತಾ ಇದೆ. ಬೇಗ ಇವರು ಕಾಮಗಾರಿ ಮುಗಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ರಸ್ತೆ ಕಾಮಗಾರಿ ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಇವರ ಆರೋಪ. ಕಾಂಟ್ರಾಕ್ಟರ್ ಹೇಳುವಂಥದ್ದು ಬೇಗ ದುಡ್ಡು ರಿಲೀಸ್ ಆಗಲ್ಲ, ಹಾಗಾಗಿ ಕಾಮಗಾರಿ ತಡ ಆಗುತ್ತೆ ಅನ್ನುವಂಥದ್ದನ್ನು ಕಾಂಟ್ರಾಕ್ಟರ್ ಹೇಳ್ತಾನೆ. ಆದರೆ ಇಲ್ಲಿ ಜನರು ಏನು ತಪ್ಪು ಮಾಡಿದ್ದಾರೆ, ನಮಗೆ ಈ ಒಂದು ರಸ್ತೆ ಬೇಡ, ಆದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಬೇಗ ಈ ಕಾಮಗಾರಿ ಆಗಬೇಕು, ಇಲ್ಲ ಅಂತಂದರೆ ಈ ರಸ್ತೆನೇ ಬ್ಲಾಕ್ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಆಕ್ರೋಶಗಳು ಕೂಡ ಕೇಳಿ ಬಂದಿದ್ದಂಥ ನಿಜ. ಸದ್ಯ ಈಗ ವರುಣ್ ಅನ್ನುವಂಥ ಬಾಲಕ ಈ ಒಂದು ವೈಟ್ ಟ್ಯಾಪಿಂಗಿಂದನೇ ಅಪಘಾತ ಆಗಿದ್ದು ಅನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಿನ ಜಾವ ಸುಮಾರು 11:30ಕ್ಕೆ ರಸ್ತೆ ಅಪಘಾತದಲ್ಲಿ ಓರ್ವ ವಿದ್ಯಾರ್ಥಿ ಸಾವಿಗೀಡಾದಂಥ ಘಟನೆ ಹೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೆನ್ನೂರು ಬಾಗ್ಲೂರು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇತ್ತು. ಆ ಒಂದು ರಸ್ತೆ ಅಗಲೀಕರಣವೇ ಈ ರೀತಿಯಾದಂಥ ಘಟನೆಗೆ ಕಾರಣ ಅಂತ ಈಗ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಆ ಒಂದು ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಆ ಒಂದು ವರುಣ್ ಅನ್ನುವಂಥ SSLC ಓದುವಂಥ ವಿದ್ಯಾರ್ಥಿ, 16 ವರ್ಷದ ವಿದ್ಯಾರ್ಥಿ ಆತ ಇವತ್ತು ಆತನ ತಂದೆಗೆ ಹುಷಾರಿರಲಿಲ್ಲ, ಆ ಥರ ಅವರಿಗೆ ಅನಾರೋಗ್ಯ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಮೆಡಿಸಿನ್ನ ತರೋದಕ್ಕಾಗಿ ರಸ್ತೆ ಕ್ರಾಸ್ ಮಾಡ್ತಿರ್ತಾನೆ. ಬೆಳಗಿನ ಜಾವ 11:30 ಸುಮಾರಿಗೆ ಆತ ಮೆಡಿಸಿನ್ ತರೋದಕ್ಕೆ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಆ ಒಂದು ವೈಟ್ ಟ್ಯಾಪಿಂಗ್ ರಸ್ತೆ ಏನಿದೆ, ರಸ್ತೆ ಆಗುವಂಥ ಕಾರಣದಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎರಡೂ ಭಾಗದಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುವಂಥದ್ದು. ಟ್ರಾಫಿಕ್ ಜಾಮ್ ಆಗುವಂಥ ಹಂತದಲ್ಲಿ ಆತ ಇಲ್ಲೇ ವೇಟ್ ಮಾಡ್ತಾನೆ. ಆತ ಸುಮಾರು ಒಂದು 5 ನಿಮಿಷ ಆತ ನಿಂತ್ಕೊತಾನೆ. ಅದಾದ ಬಳಿಕ ಬಿಸಿಲಿನ ಜಾವ ಇರುತ್ತೆ. ಆತ ರಸ್ತೆ ದಾಟುವಂಥ ಸಮಯದಲ್ಲಿ ವೇಗವಾಗಿ ಬಂದಂಥ ಒಂದು ಬಸ್ ಏನಿರುತ್ತೆ, ಖಾಸಗಿ ಬಸ್, ಆತನಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಆ ಒಂದು ಬಾಲಕ ಮೃತಗೀಡಾಗ್ತಾನೆ, ಸಾವಿಗೀಡಾಗ್ತಾನೆ. ಈ ಒಂದು ಘಟನೆಗೆ ಮುಖ್ಯ ಕಾರಣ ಈ ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥ ಈ ಘಟನೆ ಏನಾಯಿತು, ಘಟನೆ ಆದಂಥ ಬಳಿಕ ಈ ಒಂದು ಹೆನ್ನೂರು ಬಾಗ್ಲೂರು ರಸ್ತೆ ಏನಿದೆ, ಈ ರಸ್ತೆಯನ್ನು ತಡೆದು ಸ್ಥಳೀಯರ ಆಕ್ರೋಶ ಕೂಡ ಹೊರಹಾಕ್ತಾರೆ. ನಾವು ರಸ್ತೆಯನ್ನು ಬ್ಲಾಕ್ ಮಾಡ್ತೀವಿ, ಸರ್ಕಾರದವರು ಈ ಒಂದು ಸಮಸ್ಯೆಗೆ ಉತ್ತರವನ್ನು ಹೇಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಬಳಿಕ ಅಲ್ಲಿ ಟ್ರಾಫಿಕ್ ಜಾಮ್ ಆದಂಥ ಹಿನ್ನೆಲೆಯಲ್ಲಿ ಈಗ ಹೆನ್ನೂರು ಬಾನಸವಾಡಿ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರನ್ನು ಕರೆಸಿ ಇಲ್ಲಿ ಬಂದೋಬಸ್ತ್ ನೀಡುವಂತಹ ಕೆಲಸ ಕೂಡ ಆಗುತ್ತೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚಿನ ಒಂದು ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಹೆಚ್ಚಿನ ಒಂದು ಪೊಲೀಸ್ ಫೋರ್ಸ್ನ ಕೂಡ ಇಲ್ಲಿ ಡೆಪ್ಯೂಟ್ ಮಾಡಲಾಗಿದೆ. ಈಗ ಪ್ರಮುಖ ಕಾರಣ ಅಂದರೆ ಈ ಒಂದು ಅಪಘಾತ ಏನಾಗಿದೆ, ವರುಣ್ ಅನ್ನುವಂತಹ ವಿದ್ಯಾರ್ಥಿ ಸಾವು ಏನಾಗಿದೆ, ಇದಕ್ಕೆ ಮುಖ್ಯ ಕಾರಣವೇ ಈ ವೈಟ್ ಟ್ಯಾಪಿಂಗ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 20 ದಿನಗಳ ಹಿಂದೆ ಇದೇ ಒಂದು ರಸ್ತೆ ಕಾಮಗಾರಿ ಆಗ್ತಾ ಇತ್ತು. ಅದೇ ವೇಳೆ ಓರ್ವ
ಯುವಕ ಇಲ್ಲಿ ಅಪಘಾತದಿಂದ ಮೃತಗೀಡಾಗಿದ್ದ. ಇದು ಎರಡನೇ ಸಾವು, ಎರಡನೇ ಘಟನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ವೈಟ್ ಟ್ಯಾಪಿಂಗ್ ಕಾಮಗಾರಿ ಸುಮಾರು 3-4 ತಿಂಗಳಿಂದ ಆಗ್ತಾ ಇದೆ, ಬೇಗ ಇವರು ಕಾಮಗಾರಿ ಮುಗಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ರಸ್ತೆ ಕಾಮಗಾರಿ ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಇವರ ಆರೋಪ. ಕಾಂಟ್ರಾಕ್ಟರ್ ಹೇಳುವಂಥದ್ದು ಬೇಗ ದುಡ್ಡು ರಿಲೀಸ್ ಆಗಲ್ಲ, ಹಾಗಾಗಿ ಕಾಮಗಾರಿ ತಡ ಆಗುತ್ತೆ ಅನ್ನುವಂಥದ್ದನ್ನು ಕಾಂಟ್ರಾಕ್ಟರ್ ಹೇಳ್ತಾನೆ. ಆದರೆ ಇಲ್ಲಿ ಜನರು ಏನು ತಪ್ಪು ಮಾಡಿದ್ದಾರೆ, ನಮಗೆ ಈ ಒಂದು ರಸ್ತೆ ಬೇಡ, ಆದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಬೇಗ ಈ ಕಾಮಗಾರಿ ಆಗಬೇಕು, ಇಲ್ಲ ಅಂತಂದರೆ ಈ ರಸ್ತೆನೇ ಬ್ಲಾಕ್ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಆಕ್ರೋಶಗಳು ಕೂಡ ಕೇಳಿ ಬಂದಿದ್ದಂಥ ನಿಜ. ಸದ್ಯ ಈಗ ವರುಣ್ ಅನ್ನುವಂಥ ಬಾಲಕ ಈ ಒಂದು ವೈಟ್ ಟ್ಯಾಪಿಂಗಿಂದನೇ ಅಪಘಾತ ಆಗಿದ್ದು ಅನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಿನ ಜಾವ ಸುಮಾರು 11:30ಕ್ಕೆ ರಸ್ತೆ ಅಪಘಾತದಲ್ಲಿ ಓರ್ವ ವಿದ್ಯಾರ್ಥಿ ಸಾವಿಗೀಡಾದಂಥ ಘಟನೆ ಹೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೆನ್ನೂರು ಬಾಗ್ಲೂರು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇತ್ತು. ಆ ಒಂದು ರಸ್ತೆ ಅಗಲೀಕರಣವೇ ಈ ರೀತಿಯಾದಂಥ ಘಟನೆಗೆ ಕಾರಣ ಅಂತ ಈಗ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಆ ಒಂದು ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ, ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಆ ಒಂದು ವರುಣ್ ಅನ್ನುವಂಥ SSLC ಓದುವಂಥ ವಿದ್ಯಾರ್ಥಿ, 16 ವರ್ಷದ ವಿದ್ಯಾರ್ಥಿ ಆತ, ಇವತ್ತು ಆತನ ತಂದೆಗೆ ಹುಷಾರಿರಲಿಲ್ಲ, ಆ ಥರ ಅವರಿಗೆ ಅನಾರೋಗ್ಯ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಮೆಡಿಸಿನ್ನ ತರೋದಕ್ಕಾಗಿ ರಸ್ತೆ ಕ್ರಾಸ್ ಮಾಡ್ತಿರ್ತಾನೆ. ಬೆಳಗಿನ ಜಾವ 11:30 ಸುಮಾರಿಗೆ ಆತ ಮೆಡಿಸಿನ್ ತರೋದಕ್ಕೆ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಆ ಒಂದು ವೈಟ್ ಟ್ಯಾಪಿಂಗ್ ರಸ್ತೆ ಏನಿದೆ, ರಸ್ತೆ ಆಗುವಂಥ ಕಾರಣದಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎರಡೂ ಭಾಗದಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುವಂಥದ್ದು. ಟ್ರಾಫಿಕ್ ಜಾಮ್ ಆಗುವಂಥ ಹಂತದಲ್ಲಿ ಆತ ಇಲ್ಲೇ ವೇಟ್ ಮಾಡ್ತಾನೆ. ಆತ ಸುಮಾರು ಒಂದು 5 ನಿಮಿಷ ಆತ ನಿಂತ್ಕೊತಾನೆ. ಅದಾದ ಬಳಿಕ ಬಿಸಿಲಿನ ಜಾವ ಇರುತ್ತೆ, ಆತ ರಸ್ತೆ ದಾಟುವಂಥ ಸಮಯದಲ್ಲಿ ವೇಗವಾಗಿ ಬಂದಂಥ ಒಂದು ಬಸ್ ಏನಿರುತ್ತೆ, ಖಾಸಗಿ ಬಸ್, ಆತನಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಆ ಒಂದು ಬಾಲಕ ಮೃತಗೀಡಾಗ್ತಾನೆ, ಸಾವಿಗೀಡಾಗ್ತಾನೆ. ಈ ಒಂದು ಘಟನೆಗೆ ಮುಖ್ಯ ಕಾರಣ ಈ ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥ. ಈ ಘಟನೆ ಏನಾಯಿತು, ಘಟನೆ ಆದಂಥ ಬಳಿಕ ಈ ಒಂದು ಹೆನ್ನೂರು ಬಾಗ್ಲೂರು ರಸ್ತೆ ಏನಿದೆ, ಈ ರಸ್ತೆಯನ್ನು ತಡೆದು ಸ್ಥಳೀಯರ ಆಕ್ರೋಶ ಕೂಡ ಹೊರಹಾಕ್ತಾರೆ. ನಾವು ರಸ್ತೆಯನ್ನು ಬ್ಲಾಕ್ ಮಾಡ್ತೀವಿ, ಸರ್ಕಾರದವರು ಈ ಒಂದು ಸಮಸ್ಯೆಗೆ ಉತ್ತರವನ್ನು ಹೇಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಬಳಿಕ ಅಲ್ಲಿ ಟ್ರಾಫಿಕ್ ಜಾಮ್ ಆದಂಥ ಹಿನ್ನೆಲೆಯಲ್ಲಿ ಈಗ ಹೆನ್ನೂರು, ಬಾಣಸವಾಡಿ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರನ್ನು ಕರೆಸಿ ಇಲ್ಲಿ ಬಂದೋಬಸ್ತ್ ನೀಡುವಂತಹ ಕೆಲಸ ಕೂಡ ಆಗುತ್ತೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚಿನ ಒಂದು ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಹೆಚ್ಚಿನ ಒಂದು ಪೊಲೀಸ್ ಫೋರ್ಸ್ನ ಕೂಡ ಇಲ್ಲಿ ಡೆಪ್ಯೂಟ್ ಮಾಡಲಾಗಿದೆ. ಈಗ ಪ್ರಮುಖ ಕಾರಣ ಅಂದರೆ ಈ ಒಂದು ಅಪಘಾತ ಏನಾಗಿದೆ, ವರುಣ್ ಅನ್ನುವಂತಹ ವಿದ್ಯಾರ್ಥಿ ಸಾವು ಏನಾಗಿದೆ, ಇದಕ್ಕೆ ಮುಖ್ಯ ಕಾರಣವೇ ಈ ವೈಟ್ ಟ್ಯಾಪಿಂಗ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಕೂಡ 20 ದಿನಗಳ ಹಿಂದೆ ಇದೇ ಒಂದು ರಸ್ತೆ ಕಾಮಗಾರಿ ಆಗ್ತಾ ಇತ್ತು. ಅದೇ ವೇಳೆ ಓರ್ವ ಯುವಕ ಇಲ್ಲಿ ಅಪಘಾತದಿಂದ ಮೃತಗೀಡಾಗಿದ್ದ. ಇದು ಎರಡನೇ ಸಾವು, ಎರಡನೇ ಘಟನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ವೈಟ್ ಟ್ಯಾಪಿಂಗ್ ಕಾಮಗಾರಿ ಸುಮಾರು 3-4 ತಿಂಗಳಿಂದ ಆಗ್ತಾ ಇದೆ, ಬೇಗ ಇವರು ಕಾಮಗಾರಿ ಮುಗಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಇಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ರಸ್ತೆ ಕಾಮಗಾರಿ ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಇವರ ಆರೋಪ. ಕಾಂಟ್ರಾಕ್ಟರ್ ಹೇಳುವಂಥದ್ದು ಬೇಗ ದುಡ್ಡು ರಿಲೀಸ್ ಆಗಲ್ಲ, ಹಾಗಾಗಿ ಕಾಮಗಾರಿ ತಡ ಆಗುತ್ತೆ ಅನ್ನುವಂಥದ್ದನ್ನು ಕಾಂಟ್ರಾಕ್ಟರ್ ಹೇಳ್ತಾನೆ. ಆದರೆ ಇಲ್ಲಿ ಜನರು ಏನು ತಪ್ಪು ಮಾಡಿದ್ದಾರೆ, ನಮಗೆ ಈ ಒಂದು ರಸ್ತೆ ಬೇಡ, ಆದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಬೇಗ ಈ ಕಾಮಗಾರಿ ಆಗಬೇಕು, ಇಲ್ಲ ಅಂತಂದರೆ ಈ ರಸ್ತೆನೇ ಬ್ಲಾಕ್ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಆಕ್ರೋಶಗಳು ಕೂಡ ಕೇಳಿ ಬಂದಿದ್ದಂಥ ನಿಜ. ಸದ್ಯ ಈಗ ವರುಣ್ ಅನ್ನುವಂಥ ಬಾಲಕ ಈ ಒಂದು ವೈಟ್ ಟ್ಯಾಪಿಂಗಿಂದನೇ ಅಪಘಾತ ಆಗಿದ್ದು ಅನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.